ಹಾ, ಹೋಗಿ ಒಳಗಡೆ. ಹೋಗಿ. ಹಾ ಹಾ ನೋಡ್ಬಿಟ್ಟು ನದಿ ತರ ಕಾಣಿಸ್ತಾ ಇದೆ. ಕಲ್ಯಾಣ ಕಲ್ಲಲ್ಲೇ ಸೃಷ್ಟಿಯಾಗಿದೆ. ನೀರು ಆಳವಾಗಿದೆ. ನೀರು ಹೊರಗಡೆ ಹೋಗ್ತಾ ಹೋಗಿ ಹೋಗಿ ಹಾಗೆ ಮುಂದೆ ಹೋಗಿ. ನಿಮ್ಮ ಪ್ರಯಾಣ ಹಂಗೆ ಮುಂದುವರಿಲಿ. ನೀರಲ್ಲಿ ವಿಗ್ರಹ ದೇವರ ವಿಗ್ರಹ ಇರ್ಲಿ, ನೀವು ಹೋಗಿ ಮುಂದೆ. ಇಲ್ಲ, ಹೋಗಿ ಬಿಡ್ತಾರಲ್ವಾ? ನಾನು ತಗೋಬೇಕಂತ. ಹೌದಾ? ಯಾರು ಹೇಳ್ತಾ ಇದ್ದಾರೆ ಹತ್ರ? ಆತ್ಮ ಹೇಳ್ತಾ ಇದೆ. ನೀವು ತಗೊಳ್ಳಿ ಅಂತ ಹೇಳ್ತಾ ಇದೆ. ನಿಮ್ಗೆ ಇಚ್ಛೆ ಇದೆ ತಗೊಳಕ? ಅದನ್ನ ತಗೊಂಡು ಆ ದೇವರುಗಳು ನಾನು ಸಮಾಜಕ್ಕೆ ತೋರಿಸ್ಬೇಕು, ದೇವರಿದ್ದಾನೆ ಅಂತ ತೋರಿಸ್ಬೇಕಂತೆ. ನಿಮ್ ಮನ್ಸು ಅಂತ ಇದೆ ಅಥವಾ ಯಾರು ಹೇಳ್ತಾ ಇದ್ದಾರಾ? ಆತ್ಮ, ನಿಮ್ಮ ಆತ್ಮ ಹೇಳ್ತಾ ಇದೆ. ನಿಮ್ಗೆ ಇಚ್ಛೆ ಇದೆ ತಗೊಳಕ್ಕೆ? ಅದು ಸಾಕ್ಷಾತ್ ದೇವರು ಉಪಯೋಗಿಸಲ್ಲ. ಅದು ಸಮಾಜಕ್ಕೆ ನಾನು ಇದ್ದೀನಿ, ನೀರಲ್ಲಿ ಮುಳುಗೋಗಿದೆ, ಎತ್ತಿ ತೋರಿಸ್ಬೇಕು, ಶಕ್ತಿನ ತೋರಿಸ್ಬೇಕು ಸಮಾಜಕ್ಕೆ ನಾನಿದ್ದೀನಿ ಅಂತೇಳಿ ಆತ್ಮ ಹೇಳ್ತಾ ಇದೆ. ಶ್ರೀಕೃಷ್ಣ ಬಂದ ಕೊಳಲು ಊದ್ತಾ ಇದ್ದಾನೆ. ಸೃಷ್ಟಿ ನಾನೇ, ನನ್ನನ್ನು ನೀರಲ್ಲಿ ತಂದಿದ್ದಾರೆ ತುಂಬಾ ಆಳವಾಗಿ. ಯಾರು ನನ್ನ ತೋರಿಸ್ಕೊಂತ ಇಲ್ಲ, ಕಿವಿಗೆ ಹಾಕೊಂತ ಇಲ್ಲ. ನೀನು ಸಮಾಜಕ್ಕೆ ತೋರಿಸ್ಬೇಕು, ಜನಕ್ಕೆ ದೈವಶಕ್ತಿ ಇದೆ ಅಂತ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ. ಯಾರು? ಕೃಷ್ಣ ಹೇಳ್ತಾ ಇದ್ದಾನ? ನಿಮ್ಗೇನ್ ಅನಿಸ್ತಾ ಇದೆ? ನನಗೂ ಮಾಡ್ಬೇಕು, ಸಮಾಜ ಸೇವೆ ಮಾಡ್ಬೇಕು, ಜನಕ್ಕೆ ದೇವರಿದ್ದಾನೆ ತೋರಿಸ್ಬೇಕು ಅಂತ ಇನ್ನಷ್ಟು ಕ್ಯೂರಿಯಾಸಿಟಿ ಇದೆ. ಅದೇ ಇದ್ರಾಗೆ ನಾನು ಸತ್ಯ ಧರ್ಮದಲ್ಲಿ ಜನಗಳಿಗೆ ದೇವರಿದ್ದಾನೆ ಅಂತ ಎತ್ತಿ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ದಾರಿ ತೋರಿಸಿದ್ದಾರೆ ನನಗೆ. ಜನಗಳು ಭಕ್ತಾದಿಗಳ ರೂಪದಲ್ಲಿ ನನ್ನ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆ ದೇವರನ್ನ ಸ್ಥಾಪನೆ ಮಾಡಿ ಶಕ್ತಿ ತುಂಬಿ 16 ಜನಕ್ಕೆ ದೇವರಿದ್ದಾನೆ, ಶಕ್ತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಒಳ್ಳೆಯದು. ದೈವ ಶಕ್ತಿ ನನ್ನ ಹತ್ರನೇ ಇದೆ, ದೇವರು ಕೊಟ್ಟಿದ್ದಾನೆ. ಜನ ನಂಬುತ್ತಾ ಇರಲಿಲ್ಲ ಅವಾಗ. ಇವನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ, ಹುಚ್ಚು ನೀವನು ಅಂತ ಇದ್ರು. ಅದು ನಿಜ ಆಗೋಷ್ಟೊತ್ತಿಗೆ ನಾನು ಹೇಳಿರೋ ಮಾತು ಅವ್ರು ಮರ್ತೇ ಹೋಗ್ತಾ ಇದ್ರು. ಆದ್ರೆ ನಾನು ಹೇಳಿರೋದು ಸತ್ಯ ಅಂತ ನನಗೆ ಜ್ಞಾಪಕ ಬರ್ತಾ ಇತ್ತು. ಆ ಕಾನ್ಸೆಪ್ಟ್ ಇಟ್ಕೊಂಡು ಈಗ ದೇವರು ಸಾಕ್ಷಾತ್ ಇದ್ದಾನೆ ಅಂತ ನೋಡಕ್ ಹೊರಟಿರೋ ನಾನು. ದೇವರಿದ್ದಾನೆ, ದೈವಶಕ್ತಿ ಇದೆ, ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಪಂಚಭೂತಗಳ ಮುಖಾಂತರ ಪ್ರತಿಯೊಬ್ಬರಿಗೂ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ನನ್ನ ಶಿಷ್ಯ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾನೆ. ನಾನು ಮನೇಶ್ವರನ ರೂಪದಲ್ಲಿ ಬಂದಿದ್ದೀನಿ. ಶಿಷ್ಯನಿಗೆ ಸಹಕಾರ ಕೊಡ್ತಾ ಇದ್ದೀನಿ. ಸಾಕ್ಷಾತ್ ಮನೇಶ್ವರ ನಾನು. ನಿಮ್ಮ ಸಮಸ್ಯೆಗಳಿಗೆ ಉತ್ತರನ ಕೊಡ್ತೀನಿ. ಜನ ನಗೀತಾರೆ ಅಂತ ಹೇಳ್ಬಿಟ್ಟು ಬಾಲಕನ ಮೇಲೆ ಬರೋದಿಲ್ಲ ನಾನು. ಕಷ್ಟ ಬಂದಾಗ ನಾನು ಬರ್ತೀನಿ, ದೃಷ್ಟಿ ಕೊಡ್ತಾ ಇರ್ತೀನಿ, ಶಕ್ತಿ ಕೊಡ್ತಾ ಇರ್ತೀನಿ. ಬಾಲಕನಿಗೆ ನನ್ನ ಒಂದು ಶಕ್ತಿನ, ನನ್ನ ರೂಪನ ಕೊಡ್ತಾ ಇರ್ತೀನಿ.
ನಮ್ಮ ಅಕ್ಕ ತಂಗಿಯರು 7 ಜನ ಇದ್ದಾರೆ. ಹಾ. ಅವರು ಹಾ. ನಮ್ಮ ಆತ್ಮದಲ್ಲಿ ಸಪ್ತ ಚಕ್ರಗಳ ರೂಪದಲ್ಲಿ ಇರ್ತಾರೆ. ಹಾ. ನಾನು ಹಾ. ಒಂದು ದಿವ್ಯ ಶಕ್ತಿ ರೂಪದಲ್ಲಿ ಹಾ. ಈ ಬಾಲಕನಿಗೆ ಹಾ. ಅಡೆಯಲಿದ್ದೀನಿ. ಹಾ. ಇದನ್ನ ಹಾ. ಹುಡುಗರು ಹಾ. ಸೈನ್ಸ್ ರೂಪದಲ್ಲಿ ಕೂಡ ತೋರಿಸ್ತಾನೆ, ಹಾ. ದೈವ ಶಕ್ತಿ ರೂಪದಲ್ಲಿ ಕೂಡ ತೋರಿಸ್ತಾನೆ. ಹಾ. ನಾನಿದ್ದೀನಿ ಸಾಕ್ಷಾತ್ ಹಾ. ಈ ಬಾಲಕನ ಹಿಂದೆ ಇದ್ದೀನಿ. ಹಾ. ನಾನು ಪ್ರತಿಯೊಂದನ್ನ ಗಮನಿಸ್ತಾ ಇದ್ದೀನಿ. ಹಾ. ಆದ್ರೂ ಬಾಲಕನ ಕಷ್ಟಗಳು ಕೂಡ ಕೊಡ್ತೀನಿ, ಹಾ. ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಹಾ. ಸುಖಾನು ಕೊಡ್ತೀನಿ. ಹಾ. ಬಂದಿರೋರಿಗೆ ಎಷ್ಟೇ ಕಷ್ಟ ಆಗ್ಲಿ ಹಾ. ಪರಿಹಾರ ಮಾಡ್ಕೊಡ್ತೀನಿ. ಹಾ. ನಾನು ಇಲ್ಲದೆ ಇರುವಾಗ ದೃಷ್ಟರು ಕೂಡ ಬರ್ತಾರೆ. ಹಾ. ಅವರು ಹಾ. ಬಾಲಕನ ತೊಂದರೆ ಕೂಡ ಮಾಡ್ತಾ ಇರ್ತಾರೆ. ಹಾ. ಆದ್ರೂ ಬಾಲಕನ ಎದುರೋದಿಲ್ಲ. ಹಾ. ಕೆಲವೊಂದು ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಹಾ. ಸರ್ವನಾಶ ಮಾಡ್ತಾನೆ. ಹಾ. ಆ ತರ ಶಕ್ತಿ ನಾನು ಕೊಟ್ಟಿದ್ದೀನಿ. ಹಾ. ನಾನು ಜಾಸ್ತಿ ಹೊತ್ತಿರೋದಿಲ್ಲ. ಹಾ. ನೀನು ಕರೆದಿದ್ದೀಯ ನನ್ನ, ಹಾ. ಅದಕ್ಕೆ ಬಂದಿದ್ದೀನಿ. ಹಾ. ಒಳ್ಳೆ ಮಾಹಿತಿ ಕೊಡ್ತಾ ಇದೀರಾ. ಹಾ. ನಾನು ಬಾಲಕನ ಮೇಲೆ ಜಾಸ್ತಿ ಹೊತ್ತಿರೋದಿಲ್ಲ. ಹಾ. ಯಾಕೆಂದ್ರೆ ಹಾ. ಇವರು ಹಾ. ದೇವ್ರ ಮೈ ಮೇಲೆ ಬರ್ತಾರೆ, ಅದು ಇದು ಆಡ್ತಾರೆ, ಹಾ. ಗೋಟಾಟಿಕೆ ನಾಟಕ ಅಂತಾರೆ. ಹಾ. ಅದಕ್ಕೆ ಹಾ. ಬಾಲಕನಿಗೆ ದಿವ್ಯ ಶಕ್ತಿ ನಾನು ಕೊಟ್ಟಿದ್ದೀನಿ. ಹಾ. ಆ ದಿವ್ಯ ಶಕ್ತಿ ಮುಖಾಂತರ ಹಾ. ಪ್ರತಿಯೊಂದನ್ನು ಬಾಲಕನು ಮಾಡ್ತಾನೆ. ಹಾ. ತಿರಸ್ಕಾರ ಮಾಡ್ತಾ ಇದ್ರು ಬಾಲಕನ. ಹಾ. ನಾನಿದ್ದೆ, ಹಾ. ಪ್ರತಿಯೊಂದು ಅಂಶ ತೋರಿಸ್ತಾ ಇದ್ದೆ. ಹಾ. ಆದ್ರೆ ಹಾ. ಗೊತ್ತಾಗಲಿಲ್ಲ ಜನಕ್ಕೆ. ಹಾ. ಈಗ ಸಾಕ್ಷಾತ್ ನಿರೂಪಿಸ್ತಾ ಇದ್ದೀನಿ. ಹಾ. ಈ ಭೂಲೋಕದಲ್ಲಿ ದೇವರಿದ್ದಾನೆ, ಹಾ. ಶಕ್ತಿ ಇದೆ ಅಂತ ನಿರೂಪಿಸ್ತಾ ಇದ್ದೀನಿ. ಹ್ಮ್. ಸಮಾಜಕ್ಕೆ ಒಳ್ಳೇದ್ ಮಾಡೋ ತರ ಬಾಲಕನ ಮುಖಾಂತರ ಮಾಡ್ತಾ ಇದ್ದೀನಿ. ಹಾ. ನಾನ್ ಜಾಸ್ತಿ ಹೊತ್ತಿರಲ್ಲ, ಬರಲ್ಲ ಬಾಲಕ. ಹಾ, ಒಳ್ಳೇದಾಗ್ಲಿ. ಆದ್ರೆ ಈ ಬಾಲಕನಿಗೂ ಜೀವನದಲ್ಲಿ ಒಳ್ಳೇದನ್ನ ಆಗೋ ತರದ ಏನಾದ್ರು ಮಾಡ್ಕೊಂಡು ಹೋಗ್ತೀರಾ? ಹೊರಟೋಯ್ತಾ? ವಿಶ್ರಾಂತಿ ಮನೋ